ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ. ಎಲ್ಲರೂ ಹೆಂಗಿದ್ದೀರಿ? ಆರಾಮಿದ್ದೀರಾ ಅಂತ ಅಂದ್ಕೊಂಡೇನಿ ರೀ. ನಾನು ಕೂಡ ಆರಾಮಿದ್ದೀನಿ ರೀ ಫ್ರೆಂಡ್ಸ. ಬನ್ನಿ ಇವತ್ತಿನ ಬ್ಲಾಗ್ನ ಶುರು ಮಾಡೋಣ ರೀ ಫ್ರೆಂಡ್ಸ. ಇವತ್ತು ನೋಡ್ರಿ ನಂದು ಮಾರ್ಕೆಟಿಂಗ್ ಬ್ಲಾಗ್ ಇದೆ ರೀ ಇವತ್ತು ಕೂಡ. ಯಾಕಂದ್ರೆ ಹುಡುಗರಿಗೆ ನೀನು ಅರ್ಬಿನ ತಂದಿಲ್ಲ ರೀ, 3 ಜನಕ್ಕೆ ಅಷ್ಟ ತಂದಿದ್ದೀವಿ ರೀ. ಉಳ್ಕಿದವ್ರಿಗೆ ಯಾರಿಗೂ ತಂದಿದ್ದಿಲ್ಲ ರೀ ಫ್ರೆಂಡ್ಸ್. ಅದ್ರ ಸಂಬಂಧ ಮತ್ತು ಇವತ್ತು ನಾವು ಅಪ್ಪಾರು ಇವತ್ತೂ ಅದಾರ ರೀ, ಊರಿಗೆ ಹೋಗಿಲ್ಲ ರೀ ಅವರು. ನಾನು ಇವತ್ತು ಹೋಗಿ ಒಂದು ಸ್ವಲ್ಪ ಮಾಡ್ಕೊಂಡು ಬಂದ್ರೆ ನಾಳೆ ಊರಿಗೆ ಹೋಗಕ್ಕೆ ಬರ್ತೈತೆ ಅಂತಂದವರು ನಾವು ಕರ್ಕೊಂಡು ಬಂದಾರೆ. ನಾನು ಅಮ್ಮ ಆಮೇಲೆ ನಾವು ಅಪ್ಪ ನಮ್ಮ ಸಮೀರ್ ಆಗ್ತಿದ್ವಿ ರೀ. ಈಗ ಬುಧವಾರ ದಿನನ ಅಷ್ಟು ಗದ್ಲಿತ್ರಿ, ಇವತ್ತು ಗುರುವಾರ ಐತ್ರಿ. ಇನ್ನೂ ಎಷ್ಟು ಗದ್ದಲ ಇರ್ತೈತೆ ಏನೂ ಗೊತ್ತಿಲ್ಲ ರೀ ಫ್ರೆಂಡ್ಸ. ಅದ್ರ ಸಂಬಂಧ ಅದು ಮಧ್ಯಾಹ್ನ ಮೇಲೆ ಹೊಂಟಿದ್ವಿ ನೋಡ್ರಿ. ಬೆಳಗ್ಗೆಯಿಂದ ಬರೀ ಕೆಲಸನ ಅದು ರೀ ಮನ್ಯಾಗ. ಎಲ್ಲ ಕೆಲಸ ಮುಗಿಸ್ಕೊಂಡು ಈಗ ಹೊಂಟೀವ್ರಿ. ಅದು ಯಾವಾಗಂದ್ರೆ 1:30-2 ಗಂಟೆ ಸುಮಾರು ಆಗಿತ್ತು ರೀ. ಆಮೇಲೆ ಮಿಷಿನ್ ಒಂದು ತೊಗೊಂಡೇರಿ. ಮೊನ್ನೆ ಹೋಗಿ ವಾಪಸ್ ಬಂದಿದ್ನಲ್ರಿ, ಅದರ ಸಂಬಂಧ ನಿನ್ನೆ ಕೇಳಿ ಬಂದಿದ್ವಿ ರೀ ನಾವು. ನಾಳೆ ಇರ್ತೀವಿ ತೊಗೊಂಡು ಬರ್ರಿ ಅಂತಂದು ಹೇಳಿದ್ರಿ ರೀ. ಅದರ ಸಂಬಂಧ ಈಗ ನಾವು ಮಷಿನ್ನು ತೊಗೊಂಡು ಹೊಂಟೇನಿ ರೀ. ಅದು ಒಂದು ಕೆಟ್ಟಿದ್ಕೆ ನನಗಂತೂ ಫಜೀತಿ ಆಗಿಬಿಟ್ಟೈತೆ ರೀ ಫ್ರೆಂಡ್ಸ್. ಅದೇನಾರ ಇದ್ರೆ ಒಂದು ಸ್ವಲ್ಪ ಅರ್ವಿ ಎಲ್ಲ ಹೊಲ್ಕೊಂತ ಕುಂದಿರ್ತೇನೆ ರೀ. ಕೆಲಸ ಇಲ್ಲ ಬಗ್ಸಿಲ್ಲ, ಈಗ ಮನ್ಯಾಗ ಕುತ್ಕೊಂಡು. ಅದಕ್ಕೆ ಮತ್ತು ತೊಗೊಂಡು ಹೋಗಿ ಇವತ್ತು ಮಾಡಿಸ್ಕೊಂಡು ಬಂದ್ರಾತಂತಂದು ತೊಗೊಂಡು ಹೊಂಟೇರಿ ನೋಡ್ರಿ. ನಾವು ಅಪ್ಪ ಹೊತ್ಕೊಂಡು ಬಿಟ್ಟಾರ್ರಿ, ಜಗ್ಗಿ ಒಜ್ಜೈತ್ರಿ ಅದು ಮಷಿನ್. ಈ ಪೇಟ್ಯಾಗ ಬಂದೇವ್ರಿ. ಇಲ್ಲೆಲ್ಲ ನಕ್ಲೇಶ್ ಆಮೇಲೆ ಎಲ್ಲ ಹಂಗೆ ನೋಡ್ಕೊಂತ ಹೊಂಟಿದ್ವಿ. ಇದು ಮಷಿನ್ ಕೊಡಾಕಂತಂದು ನಾವು ಇದು ಮಷಿನ್ ಎಲ್ಲಿ ಮಾಡಿಸ್ತೀವಿ ಅಂದ್ರೆ ಇದು ತರಕಾರಿ ಮಾರ್ಕೆಟ್ ಐತಲ್ಲ ರೀ, ಅಲ್ಲಿ ಒಂದು ಹೊಸ ಅಂಗಡಿ ಆಗೈತ್ರಿ. ಇದು ರಾಟಿ ಮಷಿನ್ ರಿಪೇರಿ ಮಾಡೋದು. ಅಲ್ಲೇ ನಾನು ಕೇಳಿ ಬಂದಿದ್ದೆ. ಈಗ ಅಲ್ಲೇ ಬರಾಕತ್ತೀವಿ ನೋಡ್ರಿ ಫ್ರೆಂಡ್ಸ್. ಅದು ಹೊತ್ಕೊಂಡು ಅಡ್ಡಾಡ್ಬೇಕಂದ್ರೆ ನಮಗಂತ್ರ ಫಜೀತಿ ಆಗಿಬಿಟ್ಟೈತೆ ರೀ ನಿನ್ನೆ. ಅದಕ್ಕೆ ಮತ್ತು ಫಸ್ಟ್ ನಾವು ಅದನ್ನ ಮಷಿನ್ ಕೊಟ್ಟ ಆಮೇಲೆ ಉಳ್ಕಿದ್ದೆಲ್ಲ ಸಂತಿ ಮಾಡ್ಕೊಂಡ್ರಾತು. ಆಮೇಲೆ ನಾವು ಅದನ್ನು ಹೋಗೋ ಮುಂದೆ ತೊಗೊಂಡು ಹೋದ್ರಾತಂತಂದು ಈಗ ಮಷಿನ್ ಒಂದು ಕೊಟ್ಟು ಬಂದ್ವಿ ರೀ. ಮಷಿನ್ ಕೊಟ್ಟು ಬಂದು ಇವು ನೋಡ್ರಿ 200 ರೂಪಾಯಿ ಅಂತ್ರಿ ಹುಡುಗರು ಡ್ರೆಸ್. ಅದ್ರಾಗ ನಮ್ಮ ಸುಮ್ಮಗೊಂದು, ಆಮೇಲೆ ನಮ್ಮ ತನಾಜ್, ಆಮೇಲೆ ನಮ್ಮ ತಶ್ಮಿ, ಆ 3 ಜನಕ್ಕೆ ಅಂತಂದು ತೊಗೊಂಡ್ವಿ ರೀ. ಇದು ನೋಡ್ರಿ, ಈ ಡ್ರೆಸ್ ಅಂತೂ ನಾನು ಚಾಯ್ಸ್ ಮಾಡಿದ್ದೆ ರೀ ಫ್ರೆಂಡ್ಸ. ಇದಕ್ಕೂ 300 ರೂಪಾಯಿ ಹೇಳಿದರು ನೋಡ್ರಿ ಅವರು. ಸೊ ನಂಗೆ ಬ್ಲ್ಯಾಕ್ ಕಲರ್ ಅಂದ್ರೆ ಭಾಳ ಇಷ್ಟ ರೀ ಫ್ರೆಂಡ್ಸ. ಜಾಸ್ತಿ ಬ್ಲ್ಯಾಕ್ ಕಲರೇ ಇದು ಮಾಡಿದ್ರೆ ನಾನು ಇಷ್ಟಪಡೋದು. ಅದ್ರ ಸಂಬಂಧ ಅದೊಂದು ಚಾಯ್ಸ್ ಮಾಡಿದೆ ರೀ. ನಮ್ಮ ಮಾವಬ್ಬಿಗೊಂದು ಯಾವುದೋ ಮೆಹಂದಿ ಕಲರ್ ಚಾಯ್ಸ್ ಮಾಡಿಕೊಂಡು ಒಂದು 5 ಡ್ರೆಸ್ ತೊಗೊಂಡ್ವಿ ರೀ. ಅಲ್ಲೇ ಹುಡುಗರಿಗೆ 3, ನನಗೊಂದು, ಆಮೇಲೆ ನಾವು ಅಪ್ಪನ ಮಗಳಿಗೊಂದು ಅಂತ ಅಮ್ಮಗೆ ಒಂದು ಕಡೆ ಕುಂದ್ರಿಸ್ಬಿಟ್ಟಿದ್ದೀವಿ ರೀ. ಅಲ್ಲಿ ಜಗ್ಗಿ ಗದ್ಲೈತ್ರಿ. ಅದು ಇವತ್ತು ಕೂಡ ಇನ್ನೂ ಬರ್ತಾ ಇನ್ನೂ ಜಾಸ್ತಿ ಆಗ್ಬಿಡ್ತೈತೆ ರೀ ಫ್ರೆಂಡ್ಸ್. ಇನ್ಮೇಲೆ ತೊಗೊಳ್ಳೋರು ಜನನ ಜಾಸ್ತಿ ಇರ್ತಾರೆ ರೀ ಇಷ್ಟು ದಿನಕ್ಕಿಂತ. ಇದು ನೋಡ್ರಿ ಡಾಲ್ ಎಷ್ಟು ಮಸ್ತ್ ಇದ್ವು ರೀ, ಕೇಳಿದ್ವಿ. ಸೊ ಅದನ್ನು ಎಷ್ಟಪ್ಪ ಅಂದ್ರೆ 200, 300, 400, 600 ಹೇಳಿದ್ರು ರೀ. ಇವು ನೋಡ್ರಿ ಎಷ್ಟು ಮಸ್ತ್ ಡ್ರೆಸ್, ಅವರು ಫೇಸ್ ಎಷ್ಟು ಮಸ್ತಾಗಿ ಕಾಣಕತ್ತಿದ್ವಿ ರೀ. ತೊಗೋಬೇಕಂತಂದು ಎಷ್ಟು ಇದು ಮಾಡಿದೆ ರೀ. 600 ರೂಪಾಯಿ ಹೇಳಾಕುಂತ್ರಿ ಅವರು. ಬೇಡವಾ ಅಂತಂದು ಮತ್ತು ಅದನ್ನು ಸ್ವಲ್ಪ ವೀಡಿಯೋ ಮಾಡಿಕೊಂಡು ನಾನು ಬಂದೆ ರೀ. ಅಲ್ಲಿಂದ ಇವು ನೋಡ್ರಿ ಆ ಗುರುಂಬಾಲಿನ ಏನು ರೀ ಅದು ನನಗೂ ಗೊತ್ತಾಗಂಗಿಲ್ಲ. ಸೊ ನಾವು ಅಪ್ಪ ಅದೇ ಇದನ್ನು ತೊಗೊಂಡಿದ್ರಿ ಎಲ್ಲ. ಅವರು ಇದು ಏನೇನು ತೊಗೊಂಡಾರ ಅನ್ನೋದು ಮುಂದಿನ ಹಾಗೆ ನೋಡ್ತಾ ಹೋಗ್ರಿ ಫ್ರೆಂಡ್ಸ, ತೋರಿಸ್ತೀನಿ. ಯಾಕಂದ್ರೆ ನಂಗೆ ಸರಿಯಾಗಿ ತೋರ್ಸೋಕ್ಕೂ ಆಗಿಲ್ಲ ರೀ ಅದು. ಇದು ಗುರುಂಗಾಲಿನ ಏನೋ ಅಂತಾರೆ ರೀ. ಸೊ ನಿಮ್ಗೆ ಗೊತ್ತಿರ್ಬೋದು, ಒಂದು ಕಮೆಂಟ್ ಮಾಡಿ ಹೇಳ್ರಿಪ್ಪ. ನನಗೂ ಗೊತ್ತಿಲ್ಲ ಅಷ್ಟು ಕನ್ನಡ ಸರಿಯಾಗಿನೂ ಬರೋಂಗಿಲ್ಲ. ಸೊ ನಂಗೆ ಎಷ್ಟು ಬರ್ತೈತಿ ಅಷ್ಟು ಹೇಳ್ತೀನಿ. ಅದನ್ನು ಚುಚ್ಚಿಸ್ಕೊಳಕಂತಂದು ಅದು ಹುಡುಕಿ ಅಂಗಡಿನ ಈ ಕಡೆ ಬಂದ್ವಿ ರೀ ನಾವು ಹುಡುಗರಿಗೆ. ಆಮೇಲೆ ಅಮ್ಮಗೆ ಅಲ್ಲೇ ಕುಂದಿರ್ಸಿ ಒಂದು ಕಡೆ ಬಂದ್ವಿ ರೀ ನಾನು ನಮ್ಮ ಅಪ್ಪ. ಇಲ್ಲಿ ಅದು ಚುಚ್ಚಿಸ್ಕೊಂಬಂದು ಭಾಳ ನೋವು ಆಗ್ತೈತೆ ರೀ. ಅದು ಎಳೆವಿದ್ದಾಗ ನಾವು ಚುಚ್ಚಿಸ್ಕೊಂಡು ಬಿಡ್ಬೇಕು ರೀ. ಅದು ಈಗಂದ್ರೆ ಒಂದು ಸ್ವಲ್ಪ ನೋವು ಆಗ್ಬಿಡ್ತಾವೆ ರೀ ನೋಡಿರಿ. ಚುಚ್ಚೇ ಬಿಟ್ರಿ ಫ್ರೆಂಡ್ಸ ಅದನ್ನು. ಅದು ಈಗ ಚುಚ್ಚಿಸ್ಕೋಬೇಕಂದ್ರೆ ಭಾಳ ಹೆದರಿಕೆ ಆಗ್ಬಿಡ್ತೈತೆ ರೀ. ಈ ಒಂದು ಕಿವಿಗೆ ಚುಚ್ಚಿದಾರ ರೀ, ಇನ್ನೊಂದು ಕಿವಿಗೆ ಚುಚ್ಚಾಕತ್ತಾರ ರೀ. ಭಾಳ ಇದು ಮಾಡಾಕತ್ತಿದೆ. ಹಳ್ಳಿಲ್ಲ ರೀ, ಆದರೂ ಒಂದು ಕಿವಿನ ಭಾಳ ನೋವಾಗೈತೆ ರೀ. ಏನೋ ಬ್ಲಡ್ ಬರೋ ಹಂಗೆ ಆತ್ರಿ ಅದು ಒಂದು ಕಡೆ. ಇನ್ನೊಂದು ಕಡೆ ಅಂತೂ ನಗಿಸ್ತಾ ಇದ್ದರು ರೀ ಆ ಅಂಕಲ್. ಏನೂ ಆಗಲಿಲ್ಲ ರೀ. ಆ ಕಡೆಗೂ ಒಂದು ಗುಂಬಲ್ಲಿನ ಏನೋ ಚುಚ್ಚಿಸ್ಕೊಂಡು ಬಿಟ್ರಿ. ನಾವಪ್ಪ ಈಗ
ನಮ್ದಂತ್ರ ಈ ಪೇಟ್ಯಾಗಂತ್ರ ಅಡ್ಡಾಡಿ ಆಕಾರ ನೋಡ್ರಿ ಫ್ರೆಂಡ್ಸ್ ಹೆಂಗೆ ಆಗ್ಬಿಟ್ಟೈತಿ. ನಂಗಂತರೂ ಇದು ಬೇಸರನ ಆಗ್ಬಿಟ್ಟೈತ್ರಿ. ಸುಮ್ಮನೆ ಹುಡುಗರ ಸಲುವಾಗಿ ಬಂದೆ ರೀ. ಏನು ನಮ್ಮ ಅರ್ಬಿ ತರಬೇಕಪ್ಪ ಅಂದ್ರೆ ಎಷ್ಟಪ್ಪ ಅಂದ್ರೆ ಇನ್ನೂ 3-4 ದಿನ ಆಗ್ಬೋದು ರೀ ಫ್ರೆಂಡ್ಸ. ನಮ್ಮ ಓನರ್ ಇನ್ನೂ ಅರ್ಬಿಗೆ ರೊಕ್ಕನ ಕೊಟ್ಟಿಲ್ಲ ರೀ ಫ್ರೆಂಡ್ಸ. ಮೊನ್ನೆ ಸುಟ್ಟು ಕೇಳಾಕತ್ತೀರಿ. ಅವರು ಕೂಡ ಊರಿಗೆ ಹೋಗಿದ್ದಾರೆ ರೀ. ಯಾವಾಗ ಬರ್ತಾರೋ ಗೊತ್ತಿಲ್ಲ ರೀ ಫ್ರೆಂಡ್ಸ್. ಅವ್ರು ಬಂದ ಮೇಲೆ ಈಗ ರೊಕ್ಕ ಇಸ್ಕೊಂಡು ನಾನು ಕೂಡ ಪೇಟ್ಯಾಗ ಹೋಗಿ ಮತ್ತು ಅರ್ಬಿ ಎಲ್ಲ ತರ್ಬೇಕು ರೀ. ಸೊ ನಂಗಂತರೂ ಅರ್ಬಿನೇ ಇಲ್ದಂಗೆ ಆಗ್ಬಿಟ್ಟೈತ್ರಿ. ಎಲ್ಲಿ ಹೋದ್ರೂ ಒಂದು ಚಲೋದು ಡ್ರೆಸ್ ಇಲ್ಲ, ಏನಿಲ್ಲ ರೀ ಫ್ರೆಂಡ್ಸ. ಈ ಸಲ ಒಂದು ಸ್ವಲ್ಪ ತೊಗೋಬೇಕಪ್ಪ ಅಂತಂದು ಮಾಡೇನಿ ರೀ. ನಮ್ಮ ಸುಮಗಂತರೂ ನಾವು ಅಪ್ಪ ಕೊಡ್ಸಿದ್ಲ ರೀ ಒಂದು ಡ್ರೆಸ್ ಆಕೆಗಷ್ಟ. ಆಮೇಲೆ ಹುಡುಗರ್ಗಂತರೂ ಅವರ ತೊಗೊತಾರೆ ರೀ ಹುಡುಗನ್ಗೆ. ಮತ್ತು ನಮ್ಮ ಪಾಲಿಗಾರ ನಾವು ಕೊಡಿಸ್ಬೇಕಲ್ರಿ. ಅವ್ರಿಗೆ ಎಲ್ಲ ನಾವು ಒಜ್ಜೆ ಹಾಕ್ಬಿಟ್ರೆ ಮತ್ತು ನಡೆಯಂಗಿಲ್ಲ ಅಂತಂದು ಕೇಳೇವ್ರಿ. ನೋಡೋಣ ರೀ ಫ್ರೆಂಡ್ಸ್. ಈಗ ನೋಡ್ರಿ ಪೇಟ್ಯಾಗ ಬಂದು ನೆಕ್ಲೆಸ್ ಅವನ್ನೆಲ್ಲ ನೋಡಿದ್ವಿ ರೀ. ಇಲ್ಲೆಲ್ಲ ಬುರ್ಕಾ ಅಂಗಡಿಗೆ ಬಂದ್ವಿ ರೀ. ಇಲ್ಲಿ ಬುರ್ಕಾ ಅಂಗಡ್ಯಾಗ ಎಷ್ಟು ಅಂದ್ರೆ ಹೇಳಿದ್ರು 3,000-4,000 ರೂಪಾಯಿ ಹೇಳಿದ್ರು ರೀ ಒಂದೊಂದು ಬುರ್ಕಾಗ. ಬ್ಯಾಡ ಬಿಡುವ ಅಂತಂದು ಅಲ್ಲಿನೂ ಹುಡುಕಿ ಸಾಕಾಗಿ ಮತ್ತು ಡ್ರೆಸ್ ಕಡೆ ಬಂದಿವಿ ರೀ. ಡ್ರೆಸ್ ನಮ್ಮ ಅಪ್ಪನ ಮಗಳಿಗೆ ಡ್ರೆಸ್ ತೊಗೋಬೇಕಂತಂದು ಅಲ್ಲಿನೂ ಭಾಳ ಚಲೋ ಡ್ರೆಸ್ ಇದ್ವು ರೀ. ಯಾವ 8,000-9,000 ರೂಪಾಯಿ ಹೇಳಾಕುಂತ್ರಿ ರೀ. ಅದ್ರ ರೇಟ್ ಕೇಳೇ ನಾವು ಹೆದರಿ ಮುಂದೆ ಹೋಗ್ಬಿಟ್ವಿ ರೀ. ಆಮೇಲೆ ಹುಡುಗರ್ಗಂತೂ ಜಗ್ಗಿ ಅಡ್ಡಾಡೇವ್ರಿ. ಅಲ್ಲಂತರೂ ಸಿಕ್ಕಾಪಟ್ಟೆ ಅಡ್ಡಾಡಿಬಿಟ್ಟೆವು ನಾವು. ಅದು ಅರ್ಬಿ ಹುಡುಕ್ಬೇಕಂದ್ರೆ ಪ್ಯಾಂಟ್ ಸೆಟ್ ಆದ್ರೆ ಶರ್ಟ್ ಸೆಟ್ ಆಗೋಲ್ರಿ. ಸೆಟ್ ಆದರೆ ಪ್ಯಾಂಟ್ ಸೆಟ್ ಆಗೋಲ್ರಿ. ಆ ಥರ ನಮಗೆ ಫಜೀತಿ ಆಗಿಬಿಟ್ಟಿತ್ತು ರೀ. ನಾವು ಅಪ್ಪ ಏನು ನೋಡ್ರಿ ಬುರ್ಕಾ ತೊಗೋಬೇಕಂತಂದು ಇದೊಂದು ಚಾಯ್ಸ್ ಮಾಡಿದ್ವಿ. ಇದಂತೂ ಬರೋಬ್ಬರಿ 5,000 ರೂಪಾಯಿ ಹೇಳಿದ್ರು ರೀ ಅವರು. 5,000 ರೂಪಾಯಿ ಹೇಳಿದಾಗ ಸುಮ್ಮನೆ ಬಿಟ್ಟುಕೊಟ್ಟು ಡ್ರೆಸ್ಸಿನ ಅಂಗಡಿಗೆ ಬಂದುಬಿಟ್ವಿ ರೀ. ಈ ಕಡೆ ಲಾಂಗ್ ಡ್ರೆಸ್ ಕಡೆ ಬಂದ್ವಿ ರೀ. ಅವು ಇಲ್ಲಂತರೂ ನನಗಿಂತ ಉದ್ದ ಗೊಂಬಿನೂ ಇದಾವೆ ರೀ. ಆಮೇಲೆ ಡ್ರೆಸ್ಸೂ ಅಷ್ಟು ಉದ್ದ ಅದಾವೆ ರೀ. ನಮ್ಗೆ ಸೆಟ್ ಆಗೋ ಅಂಥವು ಡ್ರೆಸ್ಸ ಇಲ್ಲವೇ ಇಲ್ಲರಿ ಇಲ್ಲಿ. ನನಗಂತೂ ಯಪ್ಪ ನಾ ತೊಗೊಳೋದು ಇನ್ನೂ ಹೆಂಗೆ ಹುಡುಕ್ತೇನೆ ಏನೋ ಈಗ ಹಿಂಗೆ ಅದಾವ ಅಂತಂದು ಅನ್ಕೊಂಡು ಈಗ ನೋಡ್ರಿ ಒಂದು ಕಡೆ ಬಂದ್ವಿ. ಒಂದು ಡ್ರೆಸ್ ತೊಗೊಳಾಗ ಅಂತಂದು ಬಂದ್ವಿ ರೀ. ಇದು ಒಂಥರ ಚೈನಾ ಸಿಲ್ಕ್ ಅಂತಾರೆ ರೀ. ಆ ಟೈಪ್ನಾಗ ಇತ್ತು ರೀ. ಸೊ ನಂಗೆ ಇಷ್ಟ ಆಗಲಿಲ್ಲ ರೀ. ನಾವು ಅಪ್ಪನ ಮಗಳು ತೊಗೋಬೇಕಂತಂದು ಬ್ಯಾಡ ಬಿಡುವ ಇದು ಅಷ್ಟೇನು ಆಯ್ತಿಲ್ಲ ಅಂತಂದು ಇದಂತೂ ಬರೋಬ್ಬರಿ 9,000 ರೂಪಾಯಿ ಹೇಳಿದ್ರು ಈ ಡ್ರೆಸ್ಸಿಗೆ. 9,000 ಇನ್ನೂ ಕಮ್ಮಿನೇ ಇಲ್ಲ, ಫಿಕ್ಸ್ ರೇಟ್. ಅದ್ರಾಗ ಏನಾದ್ರು ಡಿಸ್ಕೌಂಟ್ ತೆಗೆದು ಒಂದು 50 ರೂಪಾಯಿ ತೆಗೆದು 8,500 ರೂಪಾಯಿ ಹಚ್ತೀವಿ ಅಂತಂದು ಹೇಳಿದ್ರು ಅವರು. ಈ ಡ್ರೆಸ್ ನೋಡ್ರಿ ಸ್ವಲ್ಪ ಸ್ಟೋನ್ ಅದಾವ್ರಿ ಅಷ್ಟ. ಬ್ಯಾಡ ಬಿಡಪ್ಪ ಅಂತಂದು ಬಂದ್ವಿ. ಮತ್ತು ಅಲ್ಲಿಂದ ಅದು ಅಂಗಡಿಯಾಗ ಲಾಂಗ್ ಡ್ರೆಸ್ನ ತೆಗ್ಯಾಕೆ ಹಚ್ಚಿದ್ವಿ ರೀ. ಇದು ಹಸಿರ್ದು ಲಾಂಗ್ ಡ್ರೆಸ್ ಇತ್ತು ರೀ. ಭಾಳ ವರ್ಕ್ ಇತ್ತು, ಮಸ್ತ್ ಇತ್ತು. ಇದಂತೂ ಬರೋಬ್ಬರಿ ಎಷ್ಟಪ್ಪ ಅಂದರೆ 7,500 ರೂಪಾಯಿ ಹೇಳಿದ್ರು ರೀ ಈ ಡ್ರೆಸ್ಸಿಗೆ. ಇಲ್ಲಿನೂ ಆದಷ್ಟು ಸೇಮ್ ರೀ. ಡಿಸ್ಕೌಂಟ್ ತೆಗೆದು ಅದು 50 ರೂಪಾಯಿ ಏನೋ ತೆಗೆದು 7,000 ರೂಪಾಯಿ ಇದು ಮಾಡ್ತೀವಿ ಅಂತಂದು ನೋಡ್ರಿ. ನಾವು ಅಪ್ಪ ಹಿಡಿದು ನೋಡಿದ್ರಿ ಚಲೋ ಕಾಣಾಗತ್ತೆ. ಇದು ಭಾಳ ಲಾಂಗ್ ಇತ್ತು. ನನಗಂತೂ ಹಿಡಿದೆ ಬರೋಬ್ಬರಿ ಒಂದು ವೇಸ್ಟ್ ಹಾಕ್ಕೊಂಡು ಅರ್ಬಿನ ಕಟ್ಟಾಗಿ ಹೋಗ್ಬಿಡ್ತೈತೆ ರೀ. ಅದು ವೇಸ್ಟ್ ಆಗಿಬಿಡ್ತೈತಿ. ಅಲ್ಲಿಂದ ನಮ್ಮ ಯಾರಿಪ್ಪ ನೆಗಣಿ ಮಗಳನ್ನ ಏನೋ ಅರ್ಬಿ ತೊಗೋಬೇಕು ಇದು ಅಂತಂದು ಸಣ್ಣ ಮಕ್ಕಳು ಅರ್ಬಿ ತೊಗೊಳಕಂತಂದು ನಾವು ಅಪ್ಪ ಹುಡ್ಕಾಕೆ ಬಂದ್ರಿ. ಅಲ್ಲಿನೂ ಸೆಟ್ ಆಗಲಿಲ್ಲರಿಪ್ಪ ನಮ್ಗೆ. ಮತ್ತು ಹುಡುಗರು ಅರ್ಬಿ ತೊಗೊಳಕಂತಂದು ಮುಂದೆ ಬಂದ್ವಿ ರೀ. ಅಲ್ಲಿನೂ ಅದೇ ಥರ ಆಗಿಬಿಡ್ತೀರಿ ನಮ್ಗೆ. ಯಾವಾಗ ಸೆಟ್ ಆಗ್ತೋ ಏನೋ ಅಂತಂದು ಇಲ್ಲೇನೋ ತಲೆ ಕೆಡಿಸ್ಕೊಂಡು ಹೋಗ್ಬಿಟ್ಟು ರೀ ನಾವು. ನೋಡಿರಿ ಇಫ್ತಾರಿ ಟೈಮ್ನೂ ಆಗೇ ಬಿಡ್ತಾರೆ ಅವರು. ಇಲ್ಲ ಆಮೇಲೆ ಒಂದು ಅರ್ಧ ತಾಸು ಬಿಟ್ಟು ಬರ್ರಿ ಅಂತಂದು ಹೇಳಿದ್ರಿ. ಒಂದು ಸೈಡ್ ನಿಂತ್ಕೊಂಡ್ಬಿಟ್ಟಿವಿ ನಾವು ಈ ರೋಡ್ನಾಗಿನ ಅರ್ಬಿ ತೊಗೊತ. ಇಲ್ಲೇ ಹುಡುಗರು ಅರ್ಬಿ ತೊಗೊಳಕಂತಿದ್ರು ರೀ ನಮ್ಮ ಅಪ್ಪ. ಇಲ್ಲೊಂದು ಡ್ರೆಸ್ ಚಾಯ್ಸ್ ಮಾಡಿ ತೊಗೊಂಡಿದ್ವಿ ರೀ. ಸೊ ಅದು ನೋಡ್ರಿ ಹೆಂಗೈತೆ ಫ್ರೆಂಡ್ಸ. ಇದು ಯಾರಿಗನ್ನೋದು ಹೇಳ್ತೀನಿ ರೀ. ನಾನು ಜಸ್ಟ್ ಇವಾಗಂತೂ ಹೇಳೋಂಗಿಲ್ಲ ರೀ ಫ್ರೆಂಡ್ಸ. ಹೆಂಗೈತೆ ಅನ್ನೋದು ಒಂದು ಕಮೆಂಟ್ ಮಾಡಿ ಹೇಳ್ರಿ ಅಷ್ಟೇ. ಇದು ಮುಂದಿನ ಇದ್ರಾಗ ನಾನು ಹೇಳ್ತೀನಿ ರೀ ವಿಡಿಯೋದಾಗ. ಅಲ್ಲಿ ತನಕ ನಾನು ಇನ್ನು ಏನು ಹೇಳೋಂಗಿಲ್ಲ ರೀ. ಯಾಕಂದರೆ ಎಲ್ಲ ಡ್ರೆಸ್ ತೊಗೊಂಡಿದ್ದು ಯಾವ್ಯಾವ ತೊಗೊಳಕತ್ತೀವಿ. ಇದಂತೂ ಲಂಗ ಐತೆ ರೀ, ಒಂದು ಲಂಗ. ಆಮೇಲೆ ಒಂದು ಟಾಪ್ ರೀ. ಮಸ್ತ್ ಐತೆ ರೀ ಡ್ರೆಸ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಐತಿ. ಅದಂತ್ರ ಬರೋಬ್ಬರಿ 10,000 ರೂಪಾಯಿ ಹೇಳಿದ್ರು ನೋಡ್ರಿ ಅದಕ್ಕೆ. ಸೊ ಕಮ್ಮಿ ಮಾಡಿ ಎಷ್ಟಪ್ಪ ಅಂದ್ರೆ 2,200 ರೂಪಾಯಿ ತೊಗೊಂಡ್ರಿ ಆ ಡ್ರೆಸ್ಸಿಗೆ.
ಆ ಡ್ರೆಸ್ ಅಂತೂ ಸೆಟ್ ಆತ್ರಿ ತೊಗೊಂಡು ಮುಂದೆ ಮತ್ತು ಅಂಗಡಿಗೆ ಅಂತಂದು ಬರಾಕತ್ತಿದ್ರಿ. ಇಲ್ಲೇ ಹುಡುಗರಿಗೆ ಬನೀನು ಅವೆಲ್ಲ ಏನು ತೊಗೊಂಡಿಲ್ರಿ. ಮತ್ತು ಚಪ್ಪಲಿ ಒಂದು ತೊಗೋಬೇಕಿತ್ತು ರೀ. ಚಪ್ಪಲಿ ತೊಗೊಂಡು ಅಂತೂ ಟೈಮ್ 7 ಗಂಟೆ ಏನೋ ಆಗಿತ್ತು ರೀ. ಈಗ ಚಪ್ಪಲಿ ತೊಗೊಂಡು ಮತ್ತು ನಾವು ಇನ್ನೂ ನಮ್ಗೆ ತೊಗೊಳೋದು ಭಾಳ ಇದ್ದವು ರೀ. ಎಷ್ಟು ಆಗಲೇ ರಾತ್ರಿ ಆಗೇ ಬಿಟ್ಟೈತಿ ಅಂತಂದು ನಾವು ಚಪ್ಪಲಿ ಒಂದು ತೊಗೊಂಡು ಮತ್ತು ರಾಟಿ ಮಷಿನ್ದವ್ರಂತೂ ಮೇಲೆ ಫೋನ್ ಮಾಡಾಕಂತ ಬಿಟ್ಟಾರ್ರಿ ಅವರು. ನಾವು 8 ಗಂಟೆ ಅಂದ್ರೆ ಅಂಗಡಿ ಬಂದ್ ಮಾಡೋರು, ನೀವು ಬಂದು ತೊಗೊಂಡು ಹೋಗ್ರಿ ನೀವು ಇದು ಮಷಿನ್ ಅಂತಂದರೆ. ನಮ್ಮದು ನೋಡಿದ್ರೆ ಇಲ್ಲೇ ಹೊತ್ಕೊಂಡು ಅಡ್ಡಾಡಕ್ಕಂತ್ರ ನಮ್ಗೆ ಸೌಡಿನೇ ಇಲ್ಲರಿ. ಅದ್ರಾಗ ಜಗ್ಗಿ ಒಜ್ಜೆ ಐತ್ರದ್ದು ಹೊತ್ಕೊಂಡು ಅಡ್ಡಾಡೋಕ್ಕೂ ಆಗಂಗಿಲ್ಲ ರೀ ನಮ್ಮ ಕೈಲಿ. ಅದ್ರ ಸಂಬಂಧ ಸ್ವಲ್ಪ ಬರ್ತೀವಿ ತಡ್ರಿ ಅಂತಂದು ಹೇಳಿದ್ವಿ ರೀ ಅವ್ರಿಗೆ. ಹೇಳ್ಕೊಸಿ ಇಲ್ಲೇ ಚಪ್ಪಲಿ ಎಲ್ಲ ಹುಡುಗರಿಗೆ ತೊಗೊಳಕತ್ತಿದ್ರು. ಅಂದ್ರೆ ಡೈಲಿ ಯೂಸಿಂಗ್ ಚಪ್ಪಲಿನೇ ಇರಲಿಲ್ಲ ರೀ ಅವ್ರಿಗೆ. 50 ರೂಪಾಯಿ ಏನೋ ಹಚ್ಚಿದ್ರಿ ರೀ. ಮತ್ತು ತೊಗೊಂಡ್ರೆ ಆತು ಬಿಡ ಏನು ಹುಡುಗರ್ಗೆ ಅಂತಂದು ಅದನ್ನು ಕೂಡ ತೊಗೊಂಡ್ವಿ ರೀ. ಇಲ್ಲೇ ಬಲೂನ್ಸ್ ನೋಡ್ರಿ ಎಷ್ಟು ಮಸ್ತ್ ಬಂದಿದ್ದು, ಸಖತ್ತಾಗಿ ಕಾಣಕತ್ತಿದ್ದೀವಿ ರೀ ರಾತ್ರಿ ಅಂತ ನೋಡ್ರಿ. ಆಗಲೇ ಚಪ್ಪಲಿ ತೊಗೊಳೋ ಮಟ ಅಂದ್ರೆ ನಾವು ಅಪ್ಪ ಹುಡುಕಿ ಜಾಗಾದ್ರೆ ಎಷ್ಟೊತ್ರಿ ಬರೋಬ್ಬರಿ ಒಂದು ತಾಸೇನ ನಿಂತೀವಿ ನೋಡ್ರಿ ಅಲ್ಲೇ ಇದು ತೊಗೊಳೋ ಮಟ ಅಂದ್ರೆ. ಚಪ್ಪಲಿ ಎಷ್ಟು ಹುಡುಕಾಡ್ಬೇಕ್ರಪ್ಪ ಆ ಚಪ್ಪಲಿಗೆ. ಅಲ್ಲಿಂದ ಸೀರೆ ತೊಗೊತೀನಿ ಅಂತಂದು ಹೇಳಿದ್ಲರೆ ನಮ್ಮ ಅಪ್ಪ. ಒಂದು ಸೀರೆ ಏನೋ ತೊಗೊಳಕಂತಂದು ಬಂದ್ವಿ ರೀ ನಾವು. ಸೀರೆ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಇದ್ವಿ ರೀ ಫ್ರೆಂಡ್ಸ. ಭಾಳ ಇದು ರೇಟೂ ಹೆವಿ ಇತ್ತು ರೀ. ಭಾಳ ಹೆವಿ ರೇಟ್ ಅಂತೂ ಎಲ್ಲಿ ಸರಿಯಾಕತ್ತಿಲ್ಲ ರೀ. ಅವ್ರು ಬೇಕಂದ್ರೆ ತೊಗೋರಿ, ಬೇಡಂದ್ರೆ ಬಿಡ್ರಿ ಅಂತಂದು ಹೇಳಾಕತ್ತೀರಿ ರೀ. ಇದೊಂದು ವೈಟ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಇತ್ತು ರೀ. ನಾವು ಅಪ್ಪಗೂ ಭಾಳ ಇಷ್ಟ ಆಯ್ತು ರೀ ಇದು. ಮತ್ತು ನಾನು ಕೂಡ ಇದನ್ನ ತೊಗೊಂಡ್ಬಿಡುವ ಅಂತಂದು ಹೇಳಿದೆ. ಸೊ ಹೆಂಗೈತಿ ಇದು ಕೂಡ ಒಂದು ಕಮೆಂಟ್ ಮಾಡಿ ಹೇಳ್ರಿ ಫ್ರೆಂಡ್ಸ. ನಾ ಹೇಳ್ತೀನಿ ರೀ. ಸೊ ಸರಿಯಾಗಿ ನಾನು ಈ ವಿಡಿಯೋದಾಗೂ ಅರ್ಬಿನ ತೋರಿಸೇ ಇಲ್ಲರಿ. ಇದು ನಾನು ತೋರಿಸ್ಬೇಕಂದ್ರೆ ಮನ್ಯಾಗ ಹೋಗಿ ಎಲ್ಲ ನೀಟಾಗಿ ತೋರಿಸಿದ್ರೆ ಗೊತ್ತಾಕೈತೆ ರೀ ಇದು ಯಾರಿಗೆ ತಂದೀವಿ ಏನಿಲ್ಲ ಅನ್ನೋದು. ಅವರು ಅಲ್ಲಿ ತನಕ ಇರ್ತಾರೋ ಇಲ್ವೋ ಗೊತ್ತಿಲ್ಲ ರೀ. ಮತ್ತು ತೊಗೊಂಡೋ ಏನೋ ಊರಿಗೆ ಹೋಗ್ಕೊಳ್ಳೋ ಏನೋ ನಮ್ಮ ಅಪ್ಪ. ನೋಡೋಣ ರೀ ಮನೆಗೆ ಹೋದ್ಮೇಲೆ ಏನೇನು ಇದಾಗ್ತೈತೆ ಅಂತ ನೋಡ್ತೀನಿ ರೀ. ಸೊ ಇದೊಂದು ನೋಡ್ರಿ ನಮ್ಗೆ ಹೆಂಗೆ ಎಷ್ಟು ಮಸ್ತ್ ಐತ್ರಿ. ಇದು ಫುಲ್ ವರ್ಕ್ ಮಿಂಚಿಂದು ಭಾಳ ಸಾಫ್ಟಿನ ಐತ್ರಿ. ಇದಕ್ಕಂತ್ರ 3,500 ರೂಪಾಯಿ ಹೇಳಿದ್ರು ರೀ ಅವರು. ಸೊ ಕಮ್ಮಿ ಮಾಡಿ ಕೊಟ್ರಿ. ಇದು ಒಂದು 2 ಸೀರೆ ಏನೋ ತೊಗೊಂಡ್ವಿ ರೀ ನಾವು. ಸೀರೆ ಅಂತೂ ಮಿಂಚಿನೂ ಭಾರಿ ಮಸ್ತ್ ಇದ್ರು. ಮನೆಗೆ ಹೋದ್ಮೇಲೆ ಏನು ಉಟ್ಕೊಂಡ್ರೆ ಮಸ್ತ್ ಕಾಣ್ತಿದ್ರಿ. ಸೊ ರೆಡಿ ಆಗಿ ಉಟ್ಕೊಂಡ್ರಂತೂ ಸಿಕ್ಕಾಪಟ್ಟೆ ಮಸ್ತಾಗಿರ್ತಾವೆ ಅಂತಂದು ಇದನ್ನ ಕೂಡ ಚಾಯ್ಸ್ ಮಾಡಿದ್ವಿ. ಯಾಕಂದ್ರೆ ಅವು ವರ್ಕಿನೂ ನಮ್ಮ ಕಡೆ ಅವು ಜಾಸ್ತಿ ಉಟ್ಟೇವಿ ನಾವು. ಈ ಥರ ಸ್ಯಾರಿ ಉಟ್ಟಿಲ್ಲ ಅಂತಂದು ನಾವು ಅಪ್ಪ ಏನು ಮಾಡಿದ್ರಿ, ಇವು ತೊಗೊಂಡ್ರಾತು ಚಲೋ ಅದಾವು, ಆಮೇಲೆ ಸ್ಮೂತ್ನ ಅದಾವು ಅಂತಂದು ನಾವು ಅಪ್ಪ ಇದು ಮಾಡಿದ್ರಿ. ನಾನು ಅದು ಸೀರೆ ನೋಡಕ್ಕಂತಂದು ನೋಡಿದೆ ರೀ. ಬಟ್ ನನಗೆ ಇಷ್ಟ ಆಗಲಿಲ್ಲರಿಪ್ಪ. ನಾವು ಅಪ್ಪಗನ ಹುಡ್ಕಾಕತ್ತಿದ್ದೆ ರೀ ನಾನು ಇನ್ನೊಂದು ಸೀರೆನ. ಏನೋ ವರ್ಕಿನ ಅದಾವ್ರಿ, ಬರೇ ವರ್ಕ್. ನಾವು ಅಪ್ಪನೂ ಅಂತೂ ಎಲ್ಲ ವರ್ಕಿನ ಸ್ಯಾರಿನ ಅದಾವ್ರಿ. ಎಲ್ಲ ನಾನು ಕೊಡಿಸಿದ್ದು, ಆಮೇಲೆ ನಾವು ಅಪ್ಪ ತೊಗೊಂಡಿದ್ದು, ನಮ್ಮ ಮಾವ ಎಲ್ಲ ಕೊಡಿಸಿದ್ವು. ಅಂದ್ರೆ ಅದ್ರ ಸಂಬಂಧ ಬ್ಯಾಡ್ ಬಿಡುವ ಅದು ಅಂತಂದು ಹೇಳಿದ್ದಾರೆ. ಮತ್ತು ವೈಟ ತೊಗೊಂಡ್ಬಿಟ್ಲೆ ರೀ. ಅದು ಇರಲಿ ಬಿಡುವ, ಅದನ್ನ ಚಲೋ ಐತೆ ಅಂತಂದು ಅದನ್ನ ತೊಗೊಂಡು ಬಂದಿರಿ. ಈ ಕಡೆ ನೋಡ್ರಿ ವರ್ಕಿನೂ ಸ್ಯಾರಿ ಹಾಕಿದಾರ್ರಿ, ಮಸ್ತ್ ಇದ್ವು ರೀ ಅವು ಕೂಡ. ಫುಲ್ ವರ್ಕಿನೂ ನೋಡ್ರಿ ಸ್ಯಾರಿ. ಡ್ರೆಸ್ ಸ್ಯಾರಿ ಏನು ದುಬಾರಿ ರೀ. ಈ ವರ್ಷ ಅಂತೂ ಹುಡುಗರು ಅರ್ಬಿ ಬಂದವ್ರಿ ಫ್ರೆಂಡ್ಸ್. ಎಷ್ಟು ದುಬಾರಿ ಬಂದವ್ರಿ. 6-7 ಸಾವಿರ ರೂಪಾಯಿ ಕಮ್ಮಿ ಇಲ್ಲರಿ ಡ್ರೆಸ್ ಅಂತೂ ಹುಡುಗರಿಗೆ. ಅವು ಟ್ರೆಂಡಿಂಗ್ ಡ್ರೆಸ್ ಬಂದುಬಿಟ್ಟಾವಂತ್ರಿ. ಅಲ್ಲಿಂದ ನೋಡ್ರಿಪ್ಪ ಭಾಳ ಟೈಮ್ ಆಗಿಬಿಡ್ತು ರೀ ನಮ್ಗೆ. 9 ಗಂಟೆ ಆತರ ರಾತ್ರಿ. ಎಷ್ಟು ಇದು ಇವ್ರಂತರೂ 1 ತಾಸು ನಮ್ಮ ಸಲುವಾಗಿ ವೇಟ್ ಮಾಡಿದಾರ್ರಿ ರಾಟಿ ಅಂಗಡಿಯವರು. ಎಷ್ಟು ಒದ್ರಾಡಕ್ಕೆ ಹೋಗ್ಬೇಕ್ರಪ್ಪ ಅವರು ಹೋದ್ಮೇಲೆ. ಮತ್ತು ರಾಟಿ ಒಂದು ನಂದು ಇದು ರಿಪೇರಿ ಅಂತ ಆದ್ರಿಪ್ಪ ನಂಗೆ. ಅದ್ರಾಗೇನೋ ಒಳಗಿಂದ ಬೇರಿಂಗ್ ಹೋಗಿತ್ತಂತ್ರಿ. ಅವರು ಕೊಡಾಕ ಮತ್ತು ಅದಕ್ಕೂ ಕೂಡ ಒಂದು 500-600 ರೂಪಾಯಿ ಹೋದ್ವು ರೀ. ಮತ್ತೇನು ಮಾಡ್ಬೇಕ್ರಿ ಫ್ರೆಂಡ್ಸ್, ಅದು ಇರಲಿಲ್ಲ ಅಂದ್ರೆ ನಮಗೂ ಸರಿನೇ ಆಗಂಗಿಲ್ಲ ರೀ. ಮತ್ತು ಈಗ ಹಬ್ಬದಾಗ ಇವು ಡ್ರೆಸ್ ತೊಗೊಂಡ್ರೆ ಸ್ವಲ್ಪ ಫಿಟ್ಟಿಂಗ್ ಮಾಡ್ಕೊಳಕ್ಕೂ ಬೇಕಾಗಿರ್ತೈತೆ ರೀ. ಮತ್ತು ಅದಕ್ಕೆ ಮಾಡಿಸ್ಕೊಂಡು ಬಿಟ್ಟಾರೆ. ಇದು ಹೊಲಿಗೆ ಅಂತೂ ಭಾಳ ಚಲೋ ಬೀಳಾಕತ್ತೈತೆ ರೀ. ಮಷಿನ್ ಕೂಡ ಭಾಳ ಹಳೇದೈತ್ರಿ, ಚಲೋ ಐತೆ ಅಂತಂದು ಅವರು ಕೂಡ ಹೇಳಾಕತ್ತೈತೆ. ಅಂದ್ರೆ ಹಳೆ ಮಷಿನ್ ರೀ ಇದು. ನಾವು ಭಾಳ ಕಮ್ಮಿ ರೇಟ್ನಾಗೂ ತೊಗೊಂಡೇವಿ ರೀ. ಬರೀ 1,000 ರೂಪಾಯಿ ಏನೋ ಕೊಟ್ಟು ತೊಗೊಂಡೇವಿ ನೋಡ್ರಿ. ಇದು
ಈ ಮಷಿನ್ ಅಂತ ಇವು ಅಷ್ಟು ತೊಗೊಂಡು ನಾವು ಮನೆಗೆ ಹೊಂಟಿವ್ರಿ ಫ್ರೆಂಡ್ಸ. ಮನೆಗೆ ಹೋದ್ಮೇಲೆ ಏನೋ ಅಡುಗೆ ಮಾಡಿದ್ರಿ. ಅದ್ರಾಗ ನಾನು ಒಂದು ಅಕ್ಕಿ ಇದು ಒಂದು ಪ್ಯಾಕೆಟ್ ಅಕ್ಕಿ ಚೀಲ ತೊಗೊಂಡೆ ರೀ. ಆಮೇಲೆ 5 ಕಿಲೋ ಇದು ಒಂದು ತೊಗೊಂಡೆ ರೀ ಚಪಾತಿ ಹಿಟ್ಟು. ಇದಷ್ಟು ತೊಗೊಂಡು ಈಗ ಹೊಂಟೇವ್ರಿ ಮನೆಗೆ. ಎಷ್ಟು ರಾತ್ರಿ ಆಗಿತ್ತು ರೀ, 9 ಗಂಟೆ ಆಗ್ಬಿಟ್ಟು ಎಲ್ಲ ಹುಡುಗರು ಮನ್ಯಾಗ ಬಿಟ್ಟು ಬಂದಿದ್ದೀವಿ ರೀ. ಬಂದ ಮೇಲೆ ನೋಡಿರಿ ಈಗ ಒಂದೆರಡು ಜುಬ್ಬ ತೊಗೊಂಡಿದ್ರಿ ನೋಡ್ರಿ. ಇದು ನಮ್ಮ ಸಮೀರ್ಗೆ ಇದು ಹಾಕಿ ನೋಡಾಕತ್ತಿದ್ರು ಅವರು ಹೆಂಗೆ ಕಾಣ್ತೈತೆ, ಏನು ಫಿಟ್ಟಿಂಗ್ ಕರೆಕ್ಟ್ ಆಗೈತೆ ಏನಿಲ್ಲ, ಇಲ್ಲಿಕ್ರೆ ಮತ್ತೆ ವಾಪಸ್ ಕೊಡೋಕೆ ಬರ್ತೈತೆ ಅಂತಂದು. ಸೊ ಚಲೋ ಕಾಣಾಕತ್ತಿದ್ರು. ಅವ್ರು ನಮಾಜ್ಗೆ ಅಂತಂದು ಸಿಂಪಲಾಗಿ ಒಂದು 400 ರೂಪಾಯಿ ಕೊಟ್ಟು ತೊಗೊಂಡಿದ್ದಾರೆ. ಆಮೇಲೆ ಇದಂತ ನೋಡ್ರಿ ಚೈನಾ, 3 ಜನಕ್ಕೆ ಚೈನಾ ತೊಗೊಂಡಾರ್ರಿ. ಅಪ್ಪನ 3 ಮಕ್ಳಿಗೂ ಚೈನಾ ತೊಗೊಂಡ್ರಿ ಅವರು. ಇವತ್ತಿನ ಶಾಪಿಂಗ್ ಇವತ್ತು ನಿನ್ನಿದು ಶಾಪಿಂಗ್ ಎಲ್ಲ ನಾವು ಅಪಾರದವ್ರು ನಡೆಯಾಕತ್ತಿದ್ದೆ. ಅವರು ಭಾಳ ಫ್ಯಾಮ್ಲಿ ಐತಲ್ರಿ, ಭಾಳ ಫ್ಯಾಮ್ಲಿ ಇರೋ ಸಂಬಂಧ ಅವ್ರಿಗೆ 2 ದಿನ ಆದರೂ ಸಾಲವಲ್ರಿ. ಇನ್ನೂ ನೋಡ್ಬೇಕ್ರಿ, ನಾಳೆನೂ ಮತ್ತೆ ಬರ್ತಾರೆ ಏನೋ. ಭಾಳ ಸಾಮಾನು ಅಲ್ಲಿ ಬಿಟ್ಟು ಬಂದೇವ್ರಿ. ಯಾಕಂದ್ರೆ ಹುಡುಗರಿಗೆ ಬಳಿ ಗಿಳಿ ಏನು ತೊಗೊಂಡಿಲ್ರಿ, ಬರೀ ನೆಕ್ಲೆಸ್ ಆಮೇಲೆ ಇವು ಡೈಲಿ ಯೂಸಿಗೆ ಆಗ್ತಾವಂತಂದು ಅದೊಂದು ಡ್ರೆಸ್ ನಾ ತೊಗೊಂಡಾರಿ. 200 ರೂಪಾಯಿ ಕೊಟ್ಟು ನಮ್ಮ ಸುಮ್ಮ ಹಾಕೊಂಡ ನೋಡ್ರಿ. ಭಾಳ ಚಲೋ ಕಾಣಾಕತ್ತೈತೆ. ಯೆಲ್ಲೋ ಕಲರ್ ತೊಗೊಂಡೆ ರೀ. ಆಮೇಲೆ ನಮ್ಮ ತಶೋರ್ಗೆ ಮೆಹಂದಿ ಕಲರ್, ಆಮೇಲೆ ಇನ್ನೊಂದು ರೆಡ್ ಕಲರ್ ಏನೋ ತೊಗೊಂಡಿವ್ರಿ. ಇದು ನೋಡ್ರಿ, ಇದೊಂದು ನಮ್ಮ ಮಲ್ಲಿಕಿಗೆ ಈ ಡ್ರೆಸ್ ತೊಗೊಂಡಾರ್ರಿ ಅವರು. ಪರ್ಪಲ್ ಕಲರ್ ಇತ್ತು ರೀ ಇದು ಕೂಡ ಭಾಳ ಚಲೋ ಕಾಣಾಕತ್ತೈತ್ರಿ. ಅವಂಗೆ ಸ್ವಲ್ಪ ಫಿಟ್ಟಿಂಗ್ ಆಗತ್ತೈತಂತ್ರಿಪ್ಪ. ಅದು ಇಲ್ಲಿ ನಡೀತೈತೆ. ಅದ್ರಾಗ ಜಳಾನ ಐತ್ರಿ, ಅದು ಮೈಗೆ ಹತ್ಕೊಂಡು ಬಿಡ್ತೈತಿ. ಈಗ ಅರ್ವಿ ಎಲ್ಲ ಉಟ್ಕೊಂಡು ಬಿಟ್ರೆ ಅದ್ರ ಸಂಬಂಧ ಇರಲಿ ಅಂತಂದು ಅದು ಒಂದು ಉಡಿಸಿ ನೋಡಿದ್ವಿ ರೀ. ಚಲೋ ಕಾಣಾಕತ್ತೈತೆ. ಅಲ್ಲಿಂದ ನೋಡ್ರಿ ಇವು ನಾವು ಆಪಾಗ ನೋಡ್ರಿ ಎಲ್ಲ ಇವತ್ತು ಬೆಳ್ಳಿನ ಬಂಗಾರ ಭಾಳ ಖರೀದಿ ಮಾಡ್ಯಾರ್ರಿ ನಾವು ಆಪಾರ ಅರ್ವಿ ಜೊತೆನ. ಇವು ಕಾಲುಂಗ್ರ ಇರಲಿಲ್ಲ ಅಂದರೆ ಕಾಲುಂಗ್ರ ಮತ್ತು ಆಮೇಲೆ ಅವು ಇನ್ನೊಂದು ಸೈಡಲ್ಲಿ ಹಾಕೋದು ಇದು ಕಾಲುಂಗ್ರ ಇರ್ತಾವ್ರಿ. ಅದೊಂದು ಜೊತೆ ತೊಗೊಂಡ್ರಿ. ನಾನು ಈ ಒಂದು 50 ರೂಪಾಯಿ 4 ಚಮಚೆ 50 ರೂಪಾಯಿ ಪ್ಲೇಟ್ ತೊಗೊಂಡೆ ರೀ. ಬರ್ತಾವೆ ಯಾವಾಗಾರ ನಾಷ್ಟ ತಿನ್ನಾಕಂತಂದು ಚಲೋ ಇದ್ದವು ರೀ. ಫೈಬರ್ನೇ ಪ್ಲಾಸ್ಟಿಕ್ಕಿನ ಪ್ಲೇಟ್, ಅದಕ್ಕೆ ಮತ್ತು ಅದನ್ನ ತೊಗೊಂಡೆ ರೀ. ಇಲ್ಲೇ ನೆಕ್ಲೆಸ್ ನೋಡ್ರಿ, ನಾವು ಅಪ್ಪ ತೊಗೊಂಡಿದ್ದು 3 ನೆಕ್ಲೆಸ್ ತೊಗೊಂಡ್ರಿ ಅವರು. ಈ ನೆಕ್ಲೆಸ್ ಅಂತೂ ಸಿಕ್ಕಾಪಟ್ಟೆ ಮಸ್ತ್ ಕಾಣಾಕತ್ತೈತ್ರಿ. ಹಾಕೊಂಡು ನೋಡಿದ್ರಿ ಹುಡುಗರು ಭಾಳ ಚಲೋ ಕಾಣಾಕತ್ತೈತ್ರಿ. ಇನ್ನು ಮತ್ತು ರೆಡಿ ಆಗಿ ಅದನ್ನೆಲ್ಲ ಉಟ್ಕೊಂಡು ಬಿಟ್ರೆ ಹಂಗೆ ಜಬರ್ದಸ್ತ್ ಕಾಣ್ತೈತ್ರಿ. ಭಾಳ ಚಲೋ ಅದಾವ್ರಿ ನೆಕ್ಲೆಸ್ನು. ಇದಂತೂ 150 ರೂಪಾಯಿ ನೋಡ್ರಿ, 150 ರೂಪಾಯಿ ಹಚ್ಚಿಬಿಟ್ಟಿದ್ದಾರೆ ಫಿಕ್ಸ್ ರೇಟ್. ನಾವು ಯಾಕೆ ತೊಗೊಲಿರಿ 150 ರೂಪಾಯಿ ರೀ ಇವು ನೆಕ್ಲೆಸ್. ಇನ್ನು ಬಳಿನೂ ಬಿಟ್ಟು ಬಂದೇವ್ರಿ ಹುಡುಗರಿಗೆ. ಆಮೇಲೆ ಇಟ್ಟು ಉಡಾಕ ಈ ಚಪ್ಪಲಿನೂ ಇರಲಿಲ್ಲ ರೀ, ಅವು ಕೂಡ ಬಿಟ್ಟು ಬಂದೇವಿ. ಆಮೇಲೆ ತಲೆಗೆ ಹಾಕೋವು ಮೇಕಪ್ ಸೆಟ್ ಅವೆಲ್ಲ ಇನ್ನೂ ಏನು ತೊಗೊಂಡಿಲ್ಲ ರೀ ನಾವು. ಬರೀ ಅಡ್ಡಾಡಕಂದ್ರೆ ಸಿಕ್ಕಾಪಟ್ಟೆ ಟೈಮ್ ಆಗಿಬಿಡುತ್ತೆ ರೀ. ಯಾಕೆ ಹುಡುಗರು ಕೂಡ ಮನ್ಯಾಗೂ ಇದ್ವು ಅಂತಂದು ಇವತ್ತು ನಮಗೆ ಇಷ್ಟೆಲ್ಲ ಅಡ್ಡಾಡೋಕೆ ಒಂದು ಸ್ವಲ್ಪ ಟೈಮ್ ಸಿಕ್ತು ರೀ. ಹುಡುಗರು ಕರ್ಕೊಂಡು ಬಂದಿದ್ರಂತೂ ನಮಗೆ ಪಜಿತಿನೇ ಹೇಳ್ತಿದ್ದರು ಫ್ರೆಂಡ್ಸ. ಆದರೆ ಇವತ್ತಿನ ನಮ್ಮ ಶಾಪಿಂಗ್ ಹಿಂಗಿತ್ತು ನೋಡ್ರಿ. ನಾವು ಅಪ್ಪನ ಶಾಪಿಂಗ್ ಏನೆಲ್ಲ ನಾವು ತೊಗೊಂಡಿವಿ ಅನ್ನೋದು ನಾವು ತೋರ್ಸೀನಿ ರೀ. ಸೊ ಸರಿಯಾಗಿ ನಾನು ಇನ್ನೊಮ್ಮೆ ಎಲ್ಲ ಅರ್ವಿ ಅವೆಲ್ಲ ತೋರಿಸ್ತೀನಿ ರೀ ಫ್ರೆಂಡ್ಸ. ನೋಡ್ರಿ ಸೀರೆ ಹೆಂಗೈತಿ, ಸಿಕ್ಕಾಪಟ್ಟೆ ಮಸ್ತ್ ಐತ್ರಿ ಫ್ರೆಂಡ್ಸ. ಸೊ ಇವತ್ತಿನ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅಂದ್ಕೊಳಕತ್ತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಆ್ಯಂಡ್ ಶೇರ್ ಕಮೆಂಟ್ ಹಾಗೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಂಡ್ರಿ ಫ್ರೆಂಡ್ಸ. ಮತ್ತೆ ಮುಂದಿನ ಬ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್.